ಮೈಸೂರು ಒಳಗಡೆ ಮೈಸೂರು ಪೊಲೀಸ್ ಇಲ್ಲಿಂದ ಇನಿಷಿಯೇಟ್ ಮಾಡ್ತಾರೆ, ಯಾವುದೋ ಪರ್ಟಿಕ್ಯುಲರ್ ಸ್ಟೇಷನ್ ಇಂದ ಮಾಡ್ತಾರೆ. ಇವರು ಬೇರೆ ಬೆಂಗಳೂರಿಗೆ ಹೋಗಿ ವಾಸ ಮಾಡ್ತಾ ಇದ್ರೆ, NBW ಯಾರ ಮೇಲೆ ಇಶ್ಯೂ ಆಗಿದೆ, ಅವರು ಬೆಂಗಳೂರಿನಲ್ಲಿದ್ದರೆ ಅವನೊಬ್ಬ ದೊಡ್ಡ ರೌಡಿ ಇದ್ದ, ಅವನೊಬ್ಬ ಗ್ಯಾಂಗ್ಸ್ಟರ್ ಇದ್ದ, ಹಿಡಿಬೇಕಾಯ್ತು, ಇವ್ರಿಗೆ ಫೋರ್ಸ್ ಅಸಿಸ್ಟೆನ್ಸ್ ಬೇಕಾಯಿತು, ಆ ವಾರಂಟ್ ತೋರಿಸಿಸ್ಬಿಟ್ಟು ದೇ ಕ್ಯಾನ್ ಟೇಕ್ ದಿ ಅಸಿಸ್ಟೆನ್ಸ್. ವಾಟ್ ಇಫ್ ದಿ ಅಕ್ಯೂಸ್ಡ್ ಇಸ್ ವೆರಿ ಒಂದು VIP ಆಗಿರ್ಬೋದು, ಅಥವಾ ಅಕ್ಯೂಸ್ಡ್ ತುಂಬಾ ಇನ್ಫ್ಲೂಯೆನ್ಷಿಯಲ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಈ ಅರೆಸ್ಟ್ಗಳು ಸಾಧ್ಯ ಇದೆಯಾ? They are afraid of the judicial process. They are afraid of the warrant. ಈಗ ಯಾರೋ ಒಬ್ಬ ಹಣ ಕೊಟ್ಟಿರ್ತಾನೆ, ಸಾಲ ಕೊಟ್ಟಿರ್ತಾನೆ, ಅಥವಾ ಏನೋ ಒಂದು ಕನ್ಸಿಡರೇಷನ್ಗೆ ಅವನೊಂದು ಕೊಟ್ಟಿದ್ದಾನೆ, ಚೆಕ್ ಕೊಟ್ಟರು, ಚೆಕ್ ಬೌನ್ಸ್ ಆಗೋಯ್ತು. ಹಣ ಕೊಟ್ಟವರಿಗೆ ಮೋಸ ಆಗಬಾರ್ದಲ್ವಾ ಅಂತ. ಖಂಡಿತ ಆಗಲ್ಲ. ಕೋರ್ಟ್ ಅಲ್ಲಿ ನಮಗೆ ಜಸ್ಟಿಸ್ ಡಿಲೇ ಆದ್ರೂ ಕೂಡ ಡಿನೇ ಆಗೋದಿಲ್ಲ ಅಲ್ವಾ? ತಿಂಗಳಿಂದ ಕಡಿಮೆ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಅಷ್ಟು ವಸೂಲು ಮಾಡಿಸಿ ಚೆಕ್ ಬೌನ್ಸ್ ಕೇಸಲ್ಲಿ ನಮ್ಮ ಆಫೀಸಿಂದ ಕೊಡಿಸಿ. ಸೊ ಆ ಡೇಟ್ ಒಳಗಡೆ ಕೋರ್ಟ್ಗೆ ಪೊಲೀಸ್ ಅವರು ಪ್ರೊಡ್ಯೂಸ್ ಮಾಡಲೇಬೇಕು. ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಸರ್, ಎರಡು ಪೊಲೀಸ್ನವ್ರಿಗೆ 2 ಎಕ್ಸ್ಕ್ಯೂಸ್ ಇದೆ. ಲಾ ಆ್ಯಂಡ್ ಆರ್ಡರು, ಸ್ಪೆಷಲ್ ಡ್ಯೂಟಿ, ಬೇರೆ ಇದ್ರದ್ದು ಈ ಎಲ್ಲ ಕಾರಣಗಳಿಂದ ದೇ ಕ್ಯಾನ್ ಸೀಕ್ ಟೈಮ್. ಅವ್ರಿಗೆ ಸ್ಟೇಟ್ ಇದರಲ್ಲಿ ಎಕ್ಸಾಮ್ಷನ್ನ ಕೋರ್ಟು ಕೊಡಬೇಕು ಅಂತಿದೆ, ಪ್ರೆಸಿಡೆಂಟು ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಇಶ್ಯೂ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಹೋಗಿ ಇಟ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಇನ್ನೊಂದು, ಇವರು ಸಿನ್ಸಿಯರ್ ಎಫರ್ಟ್ಸ್ ಮಾಡಿದ್ದೀವಿ ಅಂಥೇಳಿ ಅದಕ್ಕೆಲ್ಲ ಸಪ್ರೇಟಾಗಿ ಇವರು ನೋಟ್ಸ್ ಹಾಕಬೇಕು, ಅಲ್ಲಿಂದ ಬಂದು ಸ್ಟೇಷನ್ ಹೌಸ್ ಡೈರಿನಲ್ಲಿ ಎಂಟ್ರಿ ಮಾಡಿರಬೇಕು, ಇಂಥ ಕೆಲಸಕ್ಕೆ ಕೋರ್ಟ್ ವಾರಂಟ್ಗೆ ಹೀಗೆ ಇಂಥ ಏರಿಯಾಗೆ ಹೀಗೆ ಹೋಗ್ತಾ ಇದ್ದೀನಿ ಅಂತ. ಬೇರೆ ಊರಾದರೆ ಅದೇ ಅವ್ರಿಗೆ ಬಸ್ ವಾರಂಟು, ರೈಲ್ ವಾರಂಟು ಎಲ್ಲನೂ ಕೊಡಬೇಕು. ಅದು ಸ್ಟೇಷನಿಂದ ಸರ್ಕಲ್ ಇನ್ಸ್ಪೆಕ್ಟ್ರು ಸೈನ್ ಮಾಡಿ, ಇನ್ಸ್ಪೆಕ್ಟ್ರ್ ಸೈನ್ ಮಾಡಿ ವಾರಂಟ್ ಕೊಡಬೇಕು, ಅದಕ್ಕೆಲ್ಲ ಎಂಟ್ರಿ ಇರಬೇಕು. ಈ ಎಲ್ಲ ಕಾರಣಗಳನ್ನು ತೋರಿಸಿ ಆನಂತರ ಇನ್ನೊಂದು ಎಕ್ಸ್ಟೆನ್ಷನ್ ಕೇಳ್ತಾರೆ. ಈಗ ಕೋರ್ಟು NBW ಪೊಲೀಸ್ಗೆ ಇಶ್ಯೂ ಮಾಡ್ತು. ಪೊಲೀಸ್ ಓಡಾಟದ ಎಕ್ಸ್ಪೆನ್ಸಸ್ ಅನ್ನ ಯಾರು ಕೊಡ್ಬೇಕು ಸರ್? ಸ್ಟೇಟ್ ಅಂತಂದ್ರೆ ಸರ್ಕಾರ. ಓಕೆ, ಸರ್ಕಾರ. ಸೊ ಅದರಲ್ಲಿ ಈ ಚೆಕ್ ಬೌನ್ಸ್ ಯಾರಿಗೆ ಆಯ್ತು ಅವ್ರದ್ದು ಇದರಲ್ಲಿ ಪಾತ್ರ ಇಲ್ಲ? ಇದರಲ್ಲಿ ಪಾತ್ರ ಇಲ್ಲ. ಪೊಲೀಸ್ ಯಾಕೆ ಕೊಡ್ಬೇಕು ಸರ್? ಪೊಲೀಸು ಅಥವಾ ಸರ್ಕಾರ ಯಾಕೆ ಒಬ್ಬ ಕ್ಲೈಮೆಂಟ್ ನ ಖರ್ಚುಗಳನ್ನ ವಹಿಸ್ಕೋಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದು ಕ್ವಾಸಿ ಕ್ರಿಮಿನಲ್ ಕೇಸ್ ಅಂತ. ಕ್ವಾಸಿ ಕ್ರಿಮಿನಲ್ ಕೇಸ್ ಒಂದು ಈಕ್ವಿಟಬಲ್ ಜಸ್ಟಿಸ್ ಅನ್ನೋ ಪ್ರಿನ್ಸಿಪಲ್ ಮೇಲೆ, ಆಧಾರದ ಮೇಲೆ ಇದನ್ನು ಮಾಡಿರ್ತಕ್ಕಂಥದ್ದು. ಒಂದು ಈ ರೀತಿ ವ್ಯವಹಾರ ನಡೀದೆ, ದೇಶ ನಡೆಯಲ್ಲ, ದೇಶಕ್ಕೆ ಮತ್ತು ರಾಜ್ಯಕ್ಕೆ ಉತ್ಪತ್ತಿಗಳು ಬರೋದಿಲ್ಲ, ಟ್ಯಾಕ್ಸ್ ಬರೋಲ್ಲ, ಎಲ್ಲನೂ ನಡೀಲೇಬೇಕು. 2, ಈ ವ್ಯವಹಾರದಲ್ಲಿ ಎಡವಟ್ಟಾದಾಗ ಏನು ಮಾಡಬೇಕು ಅನ್ನೋದಕ್ಕೆ ಈ ಕಾನೂನು ಕಾಯ್ದೆಗಳೆಲ್ಲ ಇರೋದು. ಕ್ವಾಸಿ ಕ್ರಿಮಿನಲ್ ಕೇಸಲ್ಲಿ ಸರ್ಕಾರದ ವತಿಯಿಂದ ಪೊಲೀಸು ಲಾ ಎನ್ಫೋರ್ಸ್ಮೆಂಟ್ ಮೆಷಿನರಿ ಇರೋದು, ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಳೋಕ್ಕಿರೋದು, ಜೊತೆಗೆ ಇಟ್ ಈಸ್ ದಿ ಬೌಂಡನ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಅಡ್ಮಿನಿಸ್ಟರ್ ಕ್ರಿಮಿನಲ್ ಜಸ್ಟಿಸ್ ಅಂಥೇಳೇ ಒಂದು ಸಂವಿಧಾನಾತ್ಮಕವಾಗಿ ಒಂದು ನಿಯಮನೆ ಮಾಡಿಬಿಟ್ಟಿದ್ದಾರೆ. ಸಿವಿಲ್ ಜಸ್ಟಿಸು ಬಿಟ್ವೀನ್ ದಿ 2 ಪಾರ್ಟೀಸ್, ಕ್ರಿಮಿನಲ್ ಜಸ್ಟಿಸು ಒಂದು ಬಿಟ್ವೀನ್ ದಿ ಸ್ಟೇಟ್ to enforce on behalf of the affected party or injured party. 2, in cases like this, Negotiable Instruments Act alli, the state has to come to the aid and assistance of the affected party. And all these expenses, state machinery, they are being paid by the government. Salary, ಇದು ಎಲ್ಲ ಅವರು ಕೊಡ್ತಾರೆ, ಬಸ್ ವಾರಂಟ್ ಕೊಡ್ತಾರೆ, ರೈಲ್ ವಾರಂಟ್ ಕೊಡ್ತಾರೆ. ಇನ್ನು ಎಕ್ಸೆಪ್ಷನಲ್ ಕೇಸಲ್ಲಿ ಪಾಸ್ಪೋರ್ಟು ಬೇರೆ ಮ್ಯಾಟ್ರ್ ಇದರಲ್ಲಿ ಅವ್ರಿಗೆ ವಾರಂಟ್ ಇಶ್ಯೂ ಮಾಡಿ, ಈವನ್ ದೇ ಮೇ ಫ್ಲೈ ಫ್ರಮ್ ಎನಿ ಪಾರ್ಟ್ ಆಫ್ ದಿ ಇಂಡಿಯಾ, ಫ್ರಮ್ ಬ್ಯಾಂಗ್ಳೂರ್ ಟು ಎನಿ ಪಾರ್ಟ್, ಸೊ ಆಲ್ಸೋ ಅಬ್ರಾಡ್. ಅದರದ್ದೆಲ್ಲನೂ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಆಗುತ್ತೋ. ಸ್ಟೇಟ್ ಲೆವೆಲ್ ಇದರಲ್ಲಿ ವಿತಿನ್ ದಿ ಸ್ಟೇಟ್ ಆರ್ ಬಿಯಾಂಡ್ ದಿ ಸ್ಟೇಟು ಅವ್ರಿಗೆ ಫ್ಲೈಯಿಂಗ್ ಪ್ರಾವಿಷನ್ನು ಕೂಡ ಇದೆ. ಓಕೆ, ಈಗ ಪೊಲೀಸ್ ಅವರಿಗೆ ಜೂರಿಸ್ಡಿಕ್ಷನ್, ಈಗ ನಾನು ಮೈಸೂರು ವಿಷಯ ಮಾತಾಡ್ತಾ ಇದ್ದೀನಿ. ಮೈಸೂರು ಒಳಗಡೆ ಮೈಸೂರು ಪೊಲೀಸ್ ಇಲ್ಲಿಂದ ಇನಿಷಿಯೇಟ್ ಮಾಡ್ತಾರೆ, ಯಾವುದೋ ಪರ್ಟಿಕ್ಯುಲರ್ ಸ್ಟೇಷನ್ ಇಂದ ಮಾಡ್ತಾರೆ. ಇವರು ಬೇರೆ ಬೆಂಗಳೂರಿಗೆ ಹೋಗಿ ವಾಸ ಮಾಡ್ತಾ ಇದ್ರೆ, NBW ಯಾರ ಮೇಲೆ ಇಶ್ಯೂ ಆಗಿದೆ ಅವರು ಬೆಂಗಳೂರಿನಲ್ಲಿದ್ದರೆ, ಇವ್ರಿಗೆ ಸ್ಟೇಷನ್ನಲ್ಲಿ ವಾರಂಟ್ ಅಂತ ಇನ್ಸ್ಪೆಕ್ಟರ್ ಆಥರೈಸ್ ಮಾಡಿ ಕೊಟ್ಬಿಡ್ತಾರೆ. ದಟ್ ಈಸ್ ಅನ್ ಆರ್ಡರ್. ಇಟ್ಸ್ ಅನ್ ಆರ್ಡರ್.
ಕವರ್ಡ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಸೊ ಆ ಆರ್ಡ್ರನ್ನ ಇಟ್ಕೊಂಡು ಇವರು ಯಾವುದೇ ಜ್ಯೂರಿಸ್ಡಿಕ್ಷನ್ ವ್ಯಾಪ್ತಿನಲ್ಲಿ ಎನ್ಫೋರ್ಸ್ಮೆಂಟ್, ಕೋರ್ಟ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ಹೋಗ್ಬೋದು. ಅಲ್ಲಿನ ಲೋಕಲ್ ಪೊಲೀಸ್ ಬೇಕು ಅಂದರೆ ಅವ್ರ ಸಹಾಯ ತೊಗೋಬೋದು. ಇವರು ಅದನ್ನು ತೊಗೊಂಡೋಗಿ ತೋರಿಸಿ ಜ್ಯೂರಿಸ್ಡಿಕ್ಷನ್ ಪೊಲೀಸ್ಗೆ ಅವನೊಬ್ಬ ದೊಡ್ಡ ರೌಡಿ ಇದ್ದ, ಅವನೊಬ್ಬ ಗ್ಯಾಂಗ್ಸ್ಟರ್ ಇದ್ದ, ಹಿಡಿಬೇಕಾಯ್ತು, ಇವ್ರಿಗೆ ಫೋರ್ಸ್ ಅಸಿಸ್ಟೆನ್ಸ್ ಬೇಕಾಯಿತು, ಆ ವಾರಂಟ್ ತೋರಿಸಿಸ್ಬಿಟ್ಟು ದೇ ಕ್ಯಾನ್ ಟೇಕ್ ದಿ ಅಸಿಸ್ಟೆನ್ಸ್. ಓಕೆ. ಬೇರೆ ಸ್ಟೇಟಿಗೆ ಹೋದ್ರೆ ಸರ್ ಸೇಮ್ ಥಿಂಗ್, ಬೇರೆ ಸ್ಟೇಟ್ಗೆ ಹೋದ್ರು ಸೇಮ್ ಥಿಂಗ್. ಅಂದ್ರೆ ಇಂಟಿಮೇಷನ್ ಅಲ್ಲಿನ ಲೋಕಲ್ ಪೊಲೀಸಿಗೆ ಕೊಡ್ಬೇಕಲ್ವಾ ಇವರು? ಕೊಡ್ಬೇಕು. ಇಂಟರ್ ಸ್ಟೇಟ್ ಆದ್ರೆ ಅವ್ರಿಗೂ ಮಾಹಿತಿ ಇರ್ಬೇಕು. ಅವ್ರು ಕೋಆಪರೇಟ್ ಮಾಡ್ತಾರ ಬೈ ಪ್ರಾಕ್ಟೀಸು ನಾರ್ಮಲಿ ಬೈ ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಂಡ್ ಇನ್ನು ನಮ್ಮ ಗಮನದಲ್ಲಿ ಬಂದಿರೋ ಹಾಗೆ ಇಂಥ ಮ್ಯಾಟ್ರ್ಗಳಲ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್ ಎಲ್ಲೋ ಔಟ್ ಆಫ್ 1 or 2 in 100 ಮಾಡದೇ ಇರೋ ಚಾನ್ಸಸ್ಸು ಇರುತ್ತೆ. ನಾರ್ಮಲಿ ದೇ ಹೆಲ್ಪ್ ಅಂಡ್ ಅಸಿಸ್ಟ್. ಇನ್ನೊಂದು ಪ್ರಶ್ನೆ ಸರ್, ಇದೆಲ್ಲ ಬೈ ಪ್ರಾಕ್ಟಿಕಲ್ ಕೇಳ್ತಾ ಇದ್ದೀನಿ, ಒಬ್ಬ ಸಾಧಾರಣ ಮನುಷ್ಯ ಆಗಿ ಕೇಳ್ತಾ ಇದ್ದೀನಿ. ವಾಟ್ ಇಫ್ ದಿ ಅಕ್ಯೂಸ್ಡ್ ಇಸ್ ವೆರಿ ಒಂದು VIP ಆಗಿರ್ಬೋದು, ಅಥವಾ ಅಕ್ಯೂಸ್ಡ್ ತುಂಬಾ ಇನ್ಫ್ಲೂಯೆನ್ಷಿಯಲ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಈ ಅರೆಸ್ಟ್ಗಳು ಸಾಧ್ಯ ಇದೆಯಾ? ಇದು ಕೋರ್ಟ್ ಮ್ಯಾಟರ್ ಅಲ್ಲ, ಆದರೆ ಇದು ಪ್ರಾಕ್ಟಿಕಲ್ ತಮ್ಮ ಅನುಭವದಲ್ಲಿ. ಸಾಮಾನ್ಯವಾಗಿ ಈ ಇನ್ಫ್ಲೂಯೆನ್ಷಿಯಲ್ಲು, ವೆರಿ ಹೈಲಿ ಅರೆಸ್ಟೆಡ್ ಪರ್ಸನ್ಸು, ವೆರಿ ಹೈಲಿ ಪವರ್ಫುಲ್ ಪರ್ಸನ್ಸು, ಇವ್ರಿಗೂ ಕೂಡ ದೇ ಆರ್ ಅಫ್ರೈಡ್ ಆಫ್ ದಿ ಜುಡಿಷಿಯಲ್ ಪ್ರೋಸೆಸ್, ದೇ ಆರ್ ಅಫ್ರೈಡ್ ಆಫ್ ದಿ ವಾರಂಟ್. ನಾನು ಇಲ್ಲಿ ನಮ್ಮದು ಮಾರ್ಗದರ್ಶಿ ಚಿಟ್ಸ್ ಅಂತೇಳಿ ವೆರಿ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ ಇನ್ ದಿ ಸೌತ್ ಇಂಡಿಯಾ, ಅದಕ್ಕೆ ಐ ಆಮ್ ದಿ ಸೀನಿಯರ್ ಮೋಸ್ಟ್ ಲಾಯರ್ ಹಿಯರ್. ಇಂಥ ಕೇಸ್ಗಳಲ್ಲಿ ನಾವು ಜಾರಿ ಕೇಸ್ ಹಾಕಿ ವಾರಂಟ್ ತೊಗೊಂಡಿದ್ದೀವಿ. ಅವನೆಷ್ಟೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರಲಿ, ವಾರಂಟ್ ಅಂದರೆ ಒಂದು ಫಿಯರ್ ಕಾಂಪ್ಲೆಕ್ಷನ್ ಇದ್ದೇ ಇರುತ್ತೆ. ಅದು ನಮ್ಮ ರಿಕವರಿ ಆಫೀಸರು ಅವನು ಪವರು, ಅವನು ಯೂಸ್ ಮಾಡ್ತಕ್ಕಂಥ ಫೋರ್ಸ್ ಏನಿದೆ ಅದರ ಮೇಲೆ ರಿಕವರಿ ಆಗುತ್ತೆ. ಏನು ಅಂದರೆ ನಿಧಾನ ಆಗುತ್ತೆ. ಇಟ್ ಈಸ್ ಎ ಬಿಟ್ ಸ್ಲೋ ಆ್ಯಂಡ್ ದಿಸ್ ಪ್ರೋಸೆಸ್. ನಿಧಾನ ಆದ್ರೂ ರಿಕವರಿ ಆಗುತ್ತೆ. ನಾನು ಯಾಕೆ ಇಷ್ಟು ನಿಮ್ಮನ್ನು ಕೇಳಿದೆ ಅಂದ್ರೆ, ಈಗ ಯಾರೋ ಒಬ್ಬ ಹಣ ಕೊಟ್ಟಿರ್ತಾನೆ, ಸಾಲ ಕೊಟ್ಟಿರ್ತಾನೆ, ಅಥವಾ ಏನೋ ಒಂದು ಕನ್ಸಿಡರೇಷನ್ಗೆ ಅವನೊಂದು ಕೊಟ್ಟಿದ್ದಾನೆ, ಚೆಕ್ ಕೊಟ್ಟರು, ಚೆಕ್ ಬೌನ್ಸ್ ಆಗೋಯ್ತು. ಹಣ ಕೊಟ್ಟವರಿಗೆ ಮೋಸ ಆಗಬಾರ್ದಲ್ವಾ ಅಂತ. ಖಂಡಿತ ಆಗಲ್ಲ. ಯಾರಿಗೆ ಚೆಕ್ ರಿಸೀವ್ ಆಗಿತ್ತು ಅವರಿಗೆ ಮೋಸ ಆಗದೆ ಇರುವಂತಹ ಲೀಗಲ್ ಸ್ಟ್ರೆಂತ್ ನಮ್ಮಲ್ಲಿ ಇದೆಯಾ ಅಂತ. ಇದೆ. ಈಗ ಅದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊದಲು ಚೆಕ್ಗೆ ಕೆಳಗಡೆ ಸಿಗ್ನೇಚರ್ ಅನ್ನೋದು ಇರ್ತಾ ಇರಲಿಲ್ಲ, ಜಾಗ ಮಾತ್ರ ಬಿಟ್ಬಿಡೋರು, ನಾವು ಸೈನ್ ಮಾಡ್ಬಿಟ್ಟು ಕೊಡಬೇಕು. ಆವಾಗ ಏನಾಗೋದು, ಅವನು ಇದೊಂದು ರುಜು ಅಲ್ಲ ಅಂತಲೇ ಡಿನೇ ಮಾಡಿಬಿಡುವ. ಸ್ಟ್ರೋಕ್ ಮೇಲೆ ಹೋಗಿದೆ, ಇಲ್ಲ ಕೆಳಗೆ ಬಂದಿದೆ, ಇಲ್ಲ ಎಂಡಲ್ಲಿದೆ, ಇಲ್ಲ ಕೆಳಗಡೆ 2 ಡಾಟ್ ಹಾಕಿಲ್ಲ, ನಾ ಇದು ಮಾಡ್ತಾ ಇದ್ದೆ, ಇವೆಲ್ಲ ಡಿಫೆನ್ಸ್ ಇರೋದು. ಈಗ ಅದಿಲ್ವೇ ಇಲ್ಲ, ನಮ್ಮ ಹೆಸರೇ ಬರೆದು ಬಿಡ್ತಾರೆ. ಚೆಕ್ ಕೆಳಗಡೆ KR ಶಿವಶಂಕರ್ ಚೆಕ್ ಲೀಫಲ್ಲೇ ಬಂದ್ಬಿಡುತ್ತೆ ಹೆಸರು. ಸೊ ಹಾಗಾಗಿ ಇವ್ರ ಸಿಗ್ನೇಚರ್ ಇವ್ರದ್ದು ಅಂತ ಹೇಳಲೇಬೇಕು. ಅರ್ಧ ಬರ್ಡನ್ ನಮಗೆ ಕಡಿಮೆ ಆಗೋಯ್ತು. ಟು ಪ್ರೂವ್ ದಿ ಬರ್ಡನ್ ಅರ್ಧ ಕಡಿಮೆ ಆಗೋಯ್ತು. ಹಿಂದಿನ ಕೇಸಲ್ಲಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಆಗಿದ್ರೆ ಆವಾಗ ನಾವೇನು ಮಾಡಬೇಕಾಯ್ತು, ಬ್ಯಾಂಕ್ ಮ್ಯಾನೇಜರ್ ಸಮನ್ ಮಾಡಬೇಕಾಗಿತ್ತು, ಅವನು ID ಕಾರ್ಡ್ ಕೊಟ್ಟಿರ್ತಾರಲ್ಲ ಸಿಗ್ನೇಚರ್ದು, ಅದನ್ನು ತರಿಸ್ಬೇಕಾಗಿತ್ತು. ಅವನಿಗೆ ಚೆಕ್ ಇಶ್ಯೂ ಆಗಿರೋದು ಚೆಕ್ ಬುಕ್ ತರಿಸ್ಬೇಕಾಗಿತ್ತು, ರಿಜಿಸ್ಟ್ರು, ಅವ್ನು ಸೈನ್ ಮಾಡಿರೋದನ್ನು ತರಿಸ್ಬೇಕಾಗಿತ್ತು. ಚೆಕ್ ಲೀಫ್ ಮುಗಿದೋದ್ಮೇಲೆ ರಿಕ್ವಿಷನ್ ಕೊಟ್ಟು ಸೈನ್ ಮಾಡಿಕೊಟ್ಟಿರ್ತಾನಲ್ಲ ಅದನ್ನು ತರಿಸ್ಬೇಕಾಗಿತ್ತು. ಕೋರ್ಟ್ ಮುಂದೆ ಇಟ್ಬಿಟ್ಟು, ಸ್ವಾಮಿ ಇದು ಅವ್ನು ರುಜುನೇನೆ, ಇಷ್ಟೆಲ್ಲ ರುಜು ಇದೆ ನೋಡಿ, ಈಸ್ ಇನ್ ಸ್ಪೈಟ್ ಆಫ್ ಇಟ್ ಈಸ್ ಡಿನೈಯಿಂಗ್ ಅಂಥೇಳಿ ಮಾಡಬೇಕಿತ್ತು. ಈಗ ಅದು ಅಷ್ಟು ಕಟಾಫ್ ಆಗೋಯ್ತು. ಹೆಸರು ಯಾವಾಗ ನಮ್ಮ ಚೆಕ್ಕಲ್ಲಿ ಅದ್ರ ಮೇಲೆ ಬೀಳ್ತು, ಅವ್ರಿಗೆ ಅರ್ಧ ಡಿಫೆನ್ಸ್ ಹೊರಟೋಯ್ತು. ಸೊ ಕೋರ್ಟ್ ಅಲ್ಲಿ ನಮಗೆ ಜಸ್ಟಿಸ್ ಡಿಲೇ ಆದ್ರೂ ಕೂಡ ಡಿಲೇ ಆಗೋದಿಲ್ಲ ಅಲ್ವಾ? ಖಂಡಿತ ಆಗಲ್ಲ. ನಾವು ನಂಬಬಹುದಲ್ವಾ? ಖಂಡಿತ ನಂಬೋದು. ನನ್ನ ಸ್ವಂತ ಅನುಭವದಲ್ಲೇ ಹೇಳ್ತಾ ಇದ್ದೀನಿ. ಈಗ ಸುಮಾರು 4 ತಿಂಗಳಿಂದ ಕಡಿಮೆ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಅಷ್ಟು ವಸೂಲು ಮಾಡಿಸಿ ಚೆಕ್ ಬೌನ್ಸ್ ಕೇಸಲ್ಲಿ ನಮ್ಮ ಆಫೀಸಿಂದ ಕೊಡಿಸಿ. 20 lakhs ರಫ್ಲಿ 20 lakhs ಹತ್ತತ್ರ ಬೇರೆ ಇರ್ಬೋದು ರೆಕವರ್ ಮಾಡಿ ಕೊಡಿಸಿದ್ದೀವಿ ಚೆಕ್ ಬೌನ್ಸ್ ಕೇಸ್ಗಳಲ್ಲೇ. ನಮ್ಮ ಮಾಧ್ಯಮದ ಇಂಟೆನ್ಷನ್ಸ್ ತಮ್ಮ ಹತ್ರ ಹೇಳಿದ್ವಿ,
ಏನಂತಂದ್ರೆ ಒಬ್ಬ ಸಾಮಾನ್ಯದವನಿಗೆ ಲೀಗಲ್ ಜ್ಞಾನನೂ ಇರಲ್ಲ, ಅಕ್ಸೆಸ್ ಟು ಅಡ್ವೊಕೇಟ್ಸ್ ಅಥವಾ ಕೋರ್ಟು ಇರಲ್ಲ. ಅಂತವರಿಗೆ ನೀವು ಮಾತಾಡ್ತಾ ಇರೋ ಪ್ರತಿಯೊಂದು ಅವ್ರಿಗೆ ಜಡ್ಜ್ಮೆಂಟ್ ಹಾಗೆ ಕಾಣಬೇಕು. ಈಗ ನೀವು ತಾವು ಮಾತಾಡ್ತಾ ಇದ್ದೀರಿ, ಪ್ರೊಸೀಜರ್ ಗೊತ್ತಾಗೋಯ್ತು ಅವ್ರಿಗೆ. ಯಾರೋ ಒಬ್ಬ ಚೆಕ್ ಬೌನ್ಸ್ ಮಾಡಿದ್ರೆ ಅದರ ನೆಗೆಟಿವ್ ಪ್ರೊಸೀಜರ್ಸ್ ಏನೇನಾಗುತ್ತೆ, ತನಗೇನಾಗುತ್ತೆ ಅಂತ ಗೊತ್ತು. ಯಾರೋ ಒಬ್ಬ ಚೆಕ್ ತಗೊಂಡಿದ್ದಾನೆ, ನಂಬಿಕೆ ಮೇಲೆ ತಗೊಂಡಿದ್ದಾನೆ, ಅವನಿಗೆ ಅನ್ನಿಸ್ಬೇಕು ನಾನು ಐ ಆಮ್ ಪ್ರೊಟೆಕ್ಟೆಡ್ ಅಂತ. ಹಾಗಾಗಿ ತಾವು ಮಾತಾಡಿರೋದು ಅಷ್ಟೂ ಕೂಡ ಇಟ್ಸ್ ಎ ದಿ ಲೀಗಲ್ ವಿಸ್ಡಮ್. ನಿಮ್ಮ 50 ವರ್ಷದ ಅನುಭವ ತಂದು ತುಂಬಿದ್ದೀರಿ. ಇನ್ನೊಂದು ಕೇಸ್ ಇದೆ ಸರ್. ಈಗ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಇಟ್ ಈಸ್ ಫಾರ್ ಪರ್ಚೇಸ್ ಆಫ್ ಎನ್ ಆರ್ಗನೈಸೇಷನ್. ಒಂದು ಶಾಲೆಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾಡುವಾಗ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಸುಮಾರು ಕೋಟಿಗಳ ಕಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಈ ಪರ್ಟಿಕ್ಯುಲರ್ ಆ ಶಾಲೆಯ ಪ್ರಾಪರ್ಟಿಯನ್ನ ಒಂದು ಬ್ಯಾಂಕ್ಗೆ ಅಡ ಇಟ್ಟಿದ್ದಾರೆ ಅಂತ. ಅದು ಮೊದಲು ಗೊತ್ತಿರ್ಲಿಲ್ಲ ಅವರಿಗೆ, ಇವ್ರು ಕೇಳಿರ್ಲಿಲ್ವಾ ಅಥವಾ ಗೊತ್ತಿರ್ಲಿಲ್ಲ ಅವರಿಗೆ. ಅವರು ರಿಕವರಿಗೆ ಬಂದಿದ್ದಾರೆ. ಇವ್ರು ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮುಗಿಸ್ಕೊಂಡು ಬಿಟ್ಟಿದ್ದಾರೆ. ಆ ರಿಕವರಿ ಮಾಡುವಾಗಲೇ ಗೊತ್ತಾಗಿದೆ ಇನ್ನೊಂದು ಬ್ಯಾಂಕ್ ಅಲ್ಲೂ ಅದೇ ಪ್ರಾಪರ್ಟಿಯ ಡಾಕ್ಯುಮೆಂಟ್ಸ್ ಇಟ್ಟಿದ್ದಾರೆ.